ರಾತ್ರಿ ಮಲಗುವ ಮುನ್ನ ಗಂಡ ಹೆಂಡತಿ ಏನು ಮಾಡಬೇಕು? ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು? ಹಿರಿಯರು ಹೇಳಿರುವ ಗುಟ್ಟುಗಳು. ವೈವಾಹಿಕ ಜೀವನ ಸುಂದರ ಮತ್ತು ಸುಖಮಯವಾಗಿರಲು ದಂಪತಿಗಳು ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಈ ಅಭ್ಯಾಸಗಳು ದಂಪತಿ ನಡುವಿನ ಅಂತರ ಕಡಿಮೆ ಮಾಡುತ್ತವೆ. ನವದಂಪತಿ ಈ ಅಭ್ಯಾಸಗಳನ್ನು ಅನುಸರಿಸುವುದರಿಂದ ವೈವಾಹಿಕ ಜೀವನ ಸುಂದರವಾಗಿರುತ್ತದೆ. ಇಬ್ಬರು ಒಬ್ಬರಿಗೊಬ್ಬರು ಅಮೂಲ್ಯವಾದ ಸಮಯವನ್ನು ನೀಡಬೇಕು. ವೈವಾಹಿಕ ಜೀವನದ ಗುಟ್ಟು ಬೆಡ್ರೂಮ್ನಲ್ಲಿ ಇರುತ್ತೆ ಅಂತಾರೆ. ಈ ಖಾಸಗಿ ಕ್ಷಣಗಳನ್ನು ಅನುಭವಿಸಬೇಕು ಮತ್ತು ಅವುಗಳೊಂದಿಗೆ ಜೀವಿಸೋದನ್ನು ಕಲಿಯಬೇಕು. ಈ ಖಾಸಗಿ ಕ್ಷಣಗಳನ್ನು ಸುಂದರವಾಗಿಸಿಕೊಳ್ಳಲು ದಂಪತಿ ರಾತ್ರಿ ಮಲಗುವ ಮುನ್ನ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಆ ಟಿಪ್ಸ್ಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ. 1. ಹಾಸಿಗೆಯ ಎರಡೂ ಬದಿಯಲ್ಲಿಯೂ ಸಹ ಸ್ವಲ್ಪ ಜಾಗ ಇರಬೇಕು. ಗೋಡೆಗೆ ಒರಗಿಸಿ ಮಂಚ ಹಾಕಬಾರದು. 2. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಇಸ್ತ್ರಿ ಪೆಟ್ಟಿಗೆ ಅಥವಾ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಇಡಲೇಬಾರದು. 3. ಹಾಸಿಗೆ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. 4. ನಿಮಗೆ ರಾತ್ರಿ ಹಲವಾರು ಸಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ನಿದ್ರೆ ವಾತಾವರಣವನ್ನು ಅಥವಾ ಜಾಗವನ್ನು ಬದಲಾಯಿಸಿ. 5. ವಾಸ್ತು ಪ್ರಕಾರ ವಿವಾಹಿತ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. 6. ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಲೆಯನ್ನು ಇಟ್ಟು ಮಲಗಬಾರದು ಎಂದು ಸೂಚಿಸಲಾಗುತ್ತದೆ. 7. ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. 8. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. 9. ಪತಿಯು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ಹೆಂಡತಿ ತಲೆ ಸ್ನಾನ ಮಾಡಬಾರದು. 10. ಪತಿಯು ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು. 11. ರಾತ್ರಿ ಮಲಗುವ ಮುನ್ನ ಗಂಡ ಮತ್ತು ಹೆಂಡತಿ ಮೊಬೈಲ್ ಬಳಸೋದನ್ನು ಬಿಡಬೇಕು. ಮಲಗಲು ಹೋಗುವ ಮೊದಲು ಮೊಬೈಲ್ ದೂರದಲ್ಲಿ ಇಡಬೇಕು. 12. ಮಲಗುವ ಮೊದಲು ಇಬ್ಬರು ಜೊತೆಯಾಗಿ ಪ್ರೀತಿಯಿಂದ ಮಾತುಗಳನ್ನಾಡಿ. ಮಲಗುವ ಸಂದರ್ಭದಲ್ಲಿ ಹಣಕಾಸಿನ ಮತ್ತು ಕಚೇರಿಯ ಕೆಲಸಗಳ ಬಗ್ಗೆ ಮಾತನಾಡಬೇಡಿ. ಇದರಿಂದ ಇಬ್ಬರ ನಡುವೆ ಮುನಿಸು ಉಂಟಾಗುವ ಸಾಧ್ಯತೆ ಇರುತ್ತದೆ. 13. ರಾತ್ರಿ ಉತ್ತಮ ನಿದ್ದೆಗಾಗಿ ದಂಪತಿಗಳು ಅಲ್ಪ ಆಹಾರ ಸೇವನೆ ಮಾಡಬೇಕು. ರಾತ್ರಿ ಊಟ ಮಿತವಾಗಿದ್ರೆ ಆರೋಗ್ಯಕ್ಕೂ ಮತ್ತು ಉತ್ತಮ ನಿದ್ದೆಗೆ ಸಹಕಾರಿ. 14. ರಾತ್ರಿ ಅದರಲ್ಲಿಯೇ ಬೆಡ್ರೂಮ್ನಲ್ಲಿ ಆಫೀಸ್ ಕೆಲಸಗಳನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡಿ. ಬೆಡ್ ಮೇಲಿದ್ದಾಗ ಸಂಗಾತಿ ಮೇಲೆ ಮುನಿಸಿಕೊಳ್ಳಬಾರದು. 15. ಮಲಗುವ ಮುನ್ನ ಸಂಗಾತಿ ಜೊತೆ ಮನಸ್ಸು ತುಂಬುವವರೆಗೆ ಮಾತನಾಡಿ. ಇದರಿಂದ ಇಬ್ಬರ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. 16. ಎರಡು ಭಾಗವಾದ ಹಾಸಿಗೆಯನ್ನು ಬಳಸಬಾರದು. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. 17. ಕೆಲವರು ಬೇಡವಾದ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ, ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. 18. ನಿಮ್ಮ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳು, ಹಾಳಾದ ಸಾಮಾನುಗಳು, ಕಬ್ಬಿಣದ ಸಾಮಾನುಗಳನ್ನು ಇಡಲೇಬಾರದು. 19. ಗಂಡ ಹೆಂಡತಿಯರಿಬ್ಬರು ಪರಸ್ಪರರನ್ನು ಹಾಗೂ ಇಬ್ಬರ ಆಸಕ್ತಿಯನ್ನು ಗೌರವಿಸಬೇಕು. ಹೀಗಾದಾಗ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. 20. ಪರಸ್ಪರರ ಸಲಹೆಗಳನ್ನು ಇಬ್ಬರು ತಾಳ್ಮೆಯಿಂದ ಕೇಳಿ. ಅದಕ್ಕೆ ತಕ್ಕುದಾದ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆಯೇ ಬರುವುದಿಲ್ಲ. 21. ಸಣ್ಣ ಪುಟ್ಟ ವಿಷಯಗಳನ್ನು ಇಬ್ಬರು ದೊಡ್ಡದು ಮಾಡದೆ ಆ ವಿಷಯದ ವಾಸ್ತವತೆಯನ್ನು ಅರಿತು ಆ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಬಾರದು. 22. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯಂತೆ ತಮಗೆ ಇದ್ದುದರಲ್ಲೇ ಪರಸ್ಪರರು ಸಂತೋಷದಿಂದ ಬದುಕಲು ಕಲಿಯಬೇಕು. ಅದನ್ನು ಬಿಟ್ಟು ಅವರ ಮನೆ ಹಾಗಿದೆ, ನಮ್ಮ ಮನೆ ಹೀಗಿದೆ, ಅವರ ಬಳಿ ಕಾರಿದೆ, ನಮ್ಮ ಬಳಿ ಸ್ಕೂಟರ್ ಎಂದು
ಪರರ ಹೋಲಿಕೆಯನ್ನು ಮಾಡುತ್ತಾ ನಿಮ್ಮ ದಿನನಿತ್ಯದ ಬದುಕನ್ನು ಹಾಳು ಮಾಡಿಕೊಳ್ಳಬಾರದು. ನಿಮ್ಮ ಬಳಿ ಇರುವುದೇ ಶ್ರೇಷ್ಠವೆಂದು ನೆನೆದು ಬದುಕು ನಡೆಸಬೇಕು. 23. ಗಂಡ ಹೆಂಡತಿಯ ನಡುವೆ ಜಗಳವಾದರೆ ಗಂಡ ಮೊದಲು ಹೆಂಡತಿಯೇ ಮಾತನಾಡಲಿ ಎಂದು ಅಥವಾ ಹೆಂಡತಿ ಮೊದಲು ಗಂಡನೇ ಮಾತನಾಡಲಿ ಎಂದು ಸುಮ್ಮನೆ ಕೂತು ಕೋಪವನ್ನು ಬೆಳೆಸದೆ ಇಬ್ಬರು ಮುಂದು ಬಂದು ಮಾತನಾಡಲು ಸಿದ್ಧರಾಗಬೇಕು. ಆಗ ಕೋಪ ಹೆಚ್ಚು ಸಮಯ ಇರುವುದಿಲ್ಲ. 24. ಗಂಡನ ಕೆಲಸಗಳಲ್ಲಿ ಹೆಂಡತಿ ಹಾಗೂ ಹೆಂಡತಿಯ ಕೆಲಸಗಳಲ್ಲಿ ಗಂಡ ಪರಸ್ಪರ ಸಹಕರಿಸಬೇಕು. ಯಾರಿಗೂ ಯಾವುದು ಹೊರೆಯಾಗಬಾರದು. ಹೆಂಡತಿಗೆ ಮನೆ ಕೆಲಸದಲ್ಲಿ ಗಂಡನು ನೆರವಾಗಬೇಕು. ಮುಖ್ಯವಾಗಿ ಹೆಂಡತಿಗೆ ಮುಟ್ಟಿನ ಸಮಯ ಬಂದಾಗ ಅದನ್ನು ಸ್ವತಃ ಗಂಡನೇ ಅರ್ಥ ಮಾಡಿಕೊಂಡು ಆಕೆಯ ಕೆಲಸದಲ್ಲಿ ನೆರವಾಗಬೇಕು. 25. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇದ್ದರೆ ಕೋಪ, ಜಗಳವೆಲ್ಲವೂ ಕ್ಷಣ ಮಾತ್ರ. ಗಂಡ ಹೆಂಡತಿ ಇಬ್ಬರು ಸಹ ರಾತ್ರಿ ಮನೆಗೆ ಬಂದ ಬಳಿಕ ಒಟ್ಟಿಗೆ ಆದಷ್ಟು ಸಮಯ ಕಳೆಯಿರಿ. ಇದರಿಂದಾಗಿ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಬಹುದು. ಇದರಿಂದಾಗಿ ಇಬ್ಬರ ನಡುವಿನ ದಾಂಪತ್ಯ ಸುಖಮಯವಾಗಿರುತ್ತದೆ. ಮಲಗುವಾಗ ಗಂಡ ಪತ್ನಿಗೆ ನೆನಪಿಟ್ಟು ಪ್ರೀತಿಯಿಂದ ಮುತ್ತಿಟ್ಟು ಲವ್ ಯು ಎಂದು ಹೇಳಿ. ಇಂತಹ ಚಿಕ್ಕ ಪುಟ್ಟ ವಿಚಾರಗಳೇ ಇಬ್ಬರ ಸಂಬಂಧವನ್ನು ಇನ್ನಷ್ಟು ಬೆಸೆಯುವಲ್ಲಿ ಸಹಾಯಕವಾಗುತ್ತದೆ. ಇದೆಲ್ಲದರ ಹೊರತಾಗಿಯೂ ಇಬ್ಬರ ನಡುವೆ ದೈಹಿಕ ಆಸಕ್ತಿ ಎನ್ನುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಇದಕ್ಕಾಗಿ ಮಲಗುವಾಗ ಒಂದೇ ಜಾಗದಲ್ಲಿ ಗಂಡ ಮತ್ತು ಹೆಂಡತಿ ಮಲಗಿಕೊಳ್ಳಿ. ಅಲ್ಲದೆ ಒಟ್ಟಿಗೆ ಮಲಗುವುದರ ಜೊತೆಗೆ ಇಬ್ಬರು ಒಂದೇ ಬೆಡ್ಶೀಟ್ ಹೊದ್ದು ಮಲಗುವುದರಿಂದ ಪ್ರೀತಿ ಇನ್ನಷ್ಟು ಹೆಚ್ಚಳವಾಗುತ್ತದೆ. ಮುಖ್ಯವಾಗಿ ರಾತ್ರಿ ಒಟ್ಟಿಗೆ ಊಟ ಮಾಡುವುದು ಸಹ ಸಂಬಂಧವನ್ನು ಗಟ್ಟಿಯಾಗಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.